ಇವತ್ತು ರಾತ್ರಿಯ ಒಳಗೆ ಬಿಜೆಪಿಯ ಲೋಕಕಲಿಗಳ ಪಟ್ಟಿ ಫೈನಲ್. ಯದುವೀರ್ ವಿರುದ್ಧ ಗುಡುಗಿದ ಪ್ರತಾಪ್ ಸಿಂಹ. ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ಬಹುತೇಕ ಖಚಿತ. ಟಿಕೆಟ್ ಮಿಸ್ ಹೊತ್ತಲ್ಲಿಯೇ ಕಟೀಲ್ ಭಾವುಕ ನುಡಿ. ಕಾಂಗ್ರೆಸ್ನಲ್ಲಿ ನೆಮ್ಮದಿ ಕೊಡಲ್ಲ ಅಂತ ಹೇಳಿದ್ಯಾರು? ಸುಧಾಕರ್ಗೆ ಸವಾಲೆಸೆದಂತಹ ಶಾಸಕ ಪ್ರದೀಪ್ ಈಶ್ವರ್. ಕಾಂಗ್ರೆಸ್ನಲ್ಲಿ ಹೇಗಿದೆ ಲೋಕಸಭಾ ಚುನಾವಣಾ ತಯಾರಿ? ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಕೆಲ ದಿನಗಳಿಂದ ತೀವ್ರಗೊಂಡಿರುವ ಗೋಬ್ಯಾಕ್ ಶುಭ ಅಭಿಯಾನ ಅಸಲಿನ ಪ್ರಾಯೋಜಿತನ ಅಂತ ತಿಳಿಯೋಕೆ ಬಿಜೆಪಿ ಹೈಕಮಾಂಡ್ ಮತ್ತೊಂದು ಫ್ರೆಶ್ ಸರ್ವೆಗೆ ಸೂಚನೆ ಕೊಟ್ಟಿದೆ. 3 ತಂಡದಿಂದ ಸರ್ವೆಗೆ ಸೂಚನೆ ಕೊಟ್ಟಿದ್ದು, ಸರ್ವೆ ವರದಿಯನ್ನು ಆಧರಿಸಿ ಮತ್ತೊಮ್ಮೆ ಟಿಕೆಟ್ ಅಂತಿಮಗೊಳಿಸುವ ಸಂದೇಶ ರವಾನಿಸಿದೆ. ಇನ್ನು 28 ಕ್ಷೇತ್ರಗಳ ಬಗ್ಗೆ ಸುದೀರ್ಘ ಚರ್ಚೆಯಾಗಿದೆ. ಇವತ್ತು ರಾತ್ರಿಯೊಳಗೆ ಸ್ಪಷ್ಟ ಚಿತ್ರಣ ಸಿಗುತ್ತೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಇನ್ನು ಟಿಕೆಟ್ ಆಕಾಂಕ್ಷಿಗಳು ಕೂಡ ತಮ್ಮ ಮನದಾಳ ಹೇಳಿದ್ದು, ಅಭ್ಯರ್ಥಿ ಆಯ್ಕೆಗೆ ಹಲವು ಮಾನದಂಡಗಳಿದೆ. ನಮ್ಮಲ್ಲಿ ಹೊಸ ಮುಖಗಳನ್ನು ತಂದು ಬದಲಾವಣೆ ಮಾಡ್ತಾರೆ ಅಂತ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಬಿಜೆಪಿ ಗೆಲ್ಲೋದು ಖಚಿತ. ಎಐಸಿಸಿ ಅಲ್ಲ, ವರ್ಡ್ ಅಧ್ಯಕ್ಷ ಬಂದ್ರು ನಾವೇ ಗೆಲ್ಲೋದು ಅಂತ ಸಂಸದ ಉಮೇಶ್ ಜಾಧವ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ತುಮಕೂರು ವಿಚಾರವಾಗಿ ಮಾತಾಡಿದ ಸೋಮಣ್ಣ, ನನ್ನ ಆಕಾಂಕ್ಷೆನೆ ಸ್ಥಳೀಯ ನಾಯಕರಿಗಿಂತಲೂ ನನಗೆ ಹೆಚ್ಚಿನ ಮಾಹಿತಿ ಇದೆ. ಬೇರೆಯವರು 6 ತಿಂಗಳಿಂದ ಮಾಡೋ ಕೆಲಸ ನಾನು 1 ತಿಂಗಳಲ್ಲಿ ಮಾಡ್ತೀನಿ ಅಂದಿದ್ದಾರೆ. ಇನ್ನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಟಿಕೆಟ್ಗಾಗಿ ನನ್ನನ್ನು ಪಕ್ಷ ಸಂಪರ್ಕ ಮಾಡಿಲ್ಲ. ಪಕ್ಷ ಏನ್ ಹೇಳಿದ್ರು ಮಾಡ್ತೀನಿ ಅಂತ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ಮೈಸೂರು ಟಿಕೆಟ್ ವಿಚಾರವಾಗಿ ಸಂಸದ ಪ್ರತಾಪ್ ಸಿಂಹ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದುರ್ಜನರ ಕೆಟ್ಟ ಆಲೋಚನೆಗೆ, ಪ್ರಭಾವಕ್ಕೆ ಶಕ್ತಿ ಇದ್ದಂತೆ ನನಗೆ ಆಶೀರ್ವದಿಸುವ ಹಾರೈಕೆಗೂ ಶಕ್ತಿ ಇರುತ್ತೆ. ನನಗೆ ಈ ಕ್ಷಣಕ್ಕೂ ನನಗೆ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ ಅಂದಿದ್ದಾರೆ. ಅಲ್ಲದೆ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ರನ್ನ ಸಂಜೆ ಬೆಂಗಳೂರಿನಲ್ಲಿ ಭೇಟಿ ಮಾಡ್ತೀನಿ. 25 ಸಂಸದರಲ್ಲಿ ನನ್ನಷ್ಟು ಹಿಂದುತ್ವದ ಕಮಿಟ್ಮೆಂಟ್ ಇರುವ ಮತ್ಯಾರಿದ್ದಾರೆ? ಹಿಂದುತ್ವದ ವಿಚಾರದಲ್ಲಿ ನನ್ನನ್ನು ಯಾರಿಗೂ ಮ್ಯಾಚ್ ಮಾಡೋಕೆ ಯಾರೂ ಆಗಲ್ಲ. ಮೋದಿ ಅವ್ರ ಬಗ್ಗೆ ಸಿದ್ದರಾಮಯ್ಯ ಬಾಯಿಗೆ ಬಂದ ರೀತಿ ಟೀಕಿಸಿದಾಗ್ಲೂ ಘರ್ಜಿಸಿದ ವ್ಯಕ್ತಿ ನಾನೇ. ಸಿದ್ದರಾಮಯ್ಯ ವಿರುದ್ಧ ಮಾತನಾಡೋಕೆ ನಮ್ಮ ನಾಯಕರಿಗೆ ತೊಡೆ ನಡುಗುತ್ತೆ ಅಂತ ಸ್ವಪಕ್ಷೀಯರ ವಿರುದ್ಧ ಗುಡುಗಿದ್ದಾರೆ. ಯದುವೀರ್ಗೆ ಟಿಕೆಟ್ ಕೊಡೋದು ನಿಜವಾದ್ರೆ ಸ್ವಾಗತ ಮಾಡ್ತಾನೆ. ಅರಮನೆಯ ಎಸಿ ರೂಮ್ ನಲ್ಲಿ ರಾಜನಾಗಿರೋ ಬದಲು ಪ್ರಜೆಗಳ ರೀತಿ ಬದುಕೋಕೆ ಯದುವೀರ್ ಬಂದ್ರೆ ಸ್ವಾಗತಿಸದೇ ಇರೋಕ್ ಸಾಧ್ಯನಾ? ರಾಜ ಪ್ರಜೆ ನಡುವೆ ವ್ಯತ್ಯಾಸ ತೆಗೆದು ರಾಜರೇ ಪ್ರಜೆ ಜೊತೆಗಿರೋಕೆ ಬಂದ್ರೆ ನನ್ನ ಸ್ವಾಗತ ಇದೆ. ನಾನೇ ಆಗ್ಲಿ ಮತ್ತೊಬ್ಬರೇ ಆಗ್ಲಿ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಸೋಣ ಅಂದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಡಾಕ್ಟರ್ ಮಂಜುನಾಥ್ ಹೆಸರು ಬಹುತೇಕ ಅಂತಿಮವಾಗಿದೆ ಅಂತ ಸಿಪಿವೈ ಹೇಳಿದ್ದಾರೆ. ನಮ್ಮ ರಾಷ್ಟ್ರೀಯ ನಾಯಕರು ಅಂತಿಮ ಪಟ್ಟಿಗೆ ಅನುಮೋದನೆ ಮಾಡ್ತಾ ಇದ್ದಾರೆ. ಸ್ಥಳೀಯವಾಗಿ 8 ವಿಧಾನಸಭಾ ಕ್ಷೇತ್ರದ ಮೈತ್ರಿ ಮುಖಂಡರು ಇದಕ್ಕೆ ಒಮ್ಮತ ಸೂಚಿಸಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅಭ್ಯರ್ಥಿ ಆಗೋದು ಸೂಕ್ತ ಅಂತ ತೀರ್ಮಾನ ಮಾಡಿದ್ದೀವಿ. ಈ ಸಂದೇಶವನ್ನ ಜೆಡಿಎಸ್ ವರಿಷ್ಠ ಎಚ್ಡಿಕೆ ಡೆಲ್ಲಿಗೆ ತೆರಳಿ ಬಿಜೆಪಿ ವರಿಷ್ಠರಿಗೆ ತಿಳಿಸ್ತಾರೆ. ನಾಳೆ ಅಥವಾ ನಾಡಿದ್ದು ಪಟ್ಟಿ ಬಿಡುಗಡೆ ಆಗುತ್ತೆ ಅಂತ ಚನ್ನಪಟ್ಟಣದಲ್ಲಿ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ. ಡಾಕ್ಟರ್ ಮಂಜುನಾಥ್ ಸ್ಪರ್ಧೆಗೆ ಒಪ್ಪಿಸುವ ಕೆಲಸವನ್ನ ಎಚ್ಡಿಕೆ ಮಾಡ್ತಿದ್ದಾರೆ. ಅವರು ಕೂಡ ಸ್ಪರ್ಧೆಗೆ ಒಪ್ಕೊಂಡಿದ್ದಾರೆ. ನಾನು ಮಾತಾಡಿದ್ದೀನಿ, ಇದರಲ್ಲಿ ಯಾವುದೇ ಗೊಂದಲ ಇಲ್ಲ ಅಂದಿದ್ದಾರೆ. ಅಲ್ಲದೆ ಮಂಜುನಾಥ್ರನ್ನ ಎಲ್ರಿಗೂ ಸಿಗುವಂತೆ ನಾವು ಮಾಡ್ತೇವೆ. ಕೇಂದ್ರ ಮಂತ್ರಿಯಾಗಿ ಅವರ ಸೇವೆ ದೇಶಕ್ಕೆ ಸಲ್ಲಬೇಕು ಅನ್ನೋದು ನಮ್ಮ ಆಶಯ. ಹೀಗಾಗಿ ನಾನೇ ಖುದ್ದು ಮಂಜುನಾಥ್ ಅವರನ್ನ ಒಪ್ಪಿಸಿದ್ದೀನಿ ಅಂದಿದ್ದಾರೆ. ಇನ್ನು ತಮ್ಮ ಸೋಲಿನ ಸೇಡನ್ನ ತೀರಿಸಿಕೊಳ್ಳೋಕೆ ನಿಖಿಲ್ ಸಿದ್ಧರಿದ್ದು ಡಿಕೆ ಬ್ರದರ್ಸ್ಗೆ ತಕ್ಕ ಪಾಠ ಕಲಿಸೋಕೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ. ಟಿಕೆಟ್ ಅಧಿಕೃತವಾಗ್ತಾ ಇದ್ದಂತೆ ನಿರಂತರ ಕ್ಷೇತ್ರ ಪ್ರವಾಸದಲ್ಲಿ ನಿರತರಾಗಿದ್ದಾರೆ. ಈ ಬಾರಿ ಲೋಕಸಭಾ ಟಿಕೆಟ್ ಟೆನ್ಷನ್ ಎಲ್ಲಾ ಪಕ್ಷಗಳಲ್ಲೂ ಕೂಡ ದಿನೇ ದಿನೇ ಜೋರಾಗ್ತಾ ಇದೆ. ಈ ಬಾರಿ ದಕ್ಷಿಣ ಕನ್ನಡದ ಲೋಕಸಭಾ ಟಿಕೆಟ್ ಮಿಸ್ ಆಗುವ ಬಗ್ಗೆ ಸೂಚನೆ ಸಿಕ್ಕ ಹಿನ್ನೆಲೆಯಲ್ಲಿ ಸಂಸದ ಕಟೀಲು ಭಾವುಕರಾಗಿ ಮಾತನಾಡಿದ್ದಾರೆ. ನನಗೆ ಟಿಕೆಟ್ ಮಿಸ್ ಆದ್ರೆ ಏನು ಬೇಸರ ಇಲ್ಲ, ಅಸಮಾಧಾನ ಯಾಕೆ ಪಡಬೇಕು? ಪಕ್ಷ ನನಗೆ 3 ಅವಧಿಯ ಅವಕಾಶ ಕೊಟ್ಟಿದೆ. 15 ವರ್ಷ ಸಂಸದನಾಗಿರುವುದಕ್ಕೆ ಅವಕಾಶ ಕೊಟ್ಟಿದೆ. ನಮ್ಮ ಪಾರ್ಟಿಯಲ್ಲಿ ತುಳಿಯುವ ಕೆಲಸ ನಡೆಯಲ್ಲ, ಬೆಳೆಸುವ ಕೆಲಸ ನಡೆಯುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದೇನೆ. ಸಂಘದ ಕೆಲಸವನ್ನ ಮಾಡ್ತಾ ಇದ್ದೆ. ಬಿಜೆಪಿಯ ಕೆಲಸ ಮಾಡು ಅಂದ್ರೂ ಕೆಲಸ ಮಾಡಿದ್ದೇನೆ. ಯಾವ ಪಾರ್ಟಿಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ರಾಜ್ಯಾಧ್ಯಕ್ಷ ಮಾಡ್ತಾರೆ ಹೇಳಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಅವಕಾಶ ಸಿಕ್ಕಾಗ ನನಗೆ ನ್ಯಾಯ ಸಿಕ್ಕಿದೆ, ಅವಕಾಶ ಸಿಗ್ಲಿಲ್ಲ ಅಂದಾಗ ಅನ್ಯಾಯ ಆಗಿದೆ ಅನ್ನೋದಲ್ಲ. ಪಾರ್ಟಿ ಏನ್ ಹೇಳುತ್ತೋ ಆ ಕೆಲಸವನ್ನ ಮಾಡಲಿಕ್ಕೆ ನಾನು ಸಿದ್ಧ. ಪಕ್ಷವನ್ನ ಗುಡಿಸಿ ಅಂದ್ರೆ ಗುಡಿಸುವವರು, ಒರೆಸಿ ಅಂದ್ರೆ ಒರೆಸುವವರು ನಾವು. ರಾಷ್ಟ್ರೀಯ ನಾಯಕರ ಚಿಂತನೆಗಳಿಗೆ ನಾನು ಬದ್ಧ ಅಂತ ಹೇಳಿ ಭಾವುಕರಾಗಿದ್ದಾರೆ. ಪಾರ್ಟಿ ರಾಷ್ಟ್ರೀಯ ನಾಯಕರು ಏನ್ ತೀರ್ಮಾನ ತಗೋತಾರೋ ಅದಕ್ಕೆಲ್ಲಕ್ಕೆ ನಾವೆಲ್ಲ ಬದ್ಧರಾಗಿರ್ತೇವೆ. ಪಾರ್ಟಿ ಏನ್ ಹೇಳುತ್ತೋ ಆ ಕೆಲಸ ಮಾಡೋರು, ಗುಡಿಸೋರು ಗುಡಿಸೋರು, ಒರೆಸೋರು, ಪಾರ್ಟಿ ಕೆಲಸ ಮಾಡ್ಲಿಕ್ಕೆ ಇರೋರು. ರಾಷ್ಟ್ರೀಯ ನಾಯಕರು ಯಾವ ತೀರ್ಮಾನ ತಗೊಂಡ್ರು ಪಾರ್ಟಿ ತೀರ್ಮಾನ. ಈಗ ನಮಗೂ 3 ಬಾರಿ ಅವಕಾಶ ಕೊಟ್ಟಿದ್ದಾರೆ. 15 ವರ್ಷ ಕೆಲಸ ಮಾಡಿ ಪಾರ್ಟಿ ನಿರ್ಧಾರ ಮಾಡುತ್ತೆ. ಪಾರ್ಟಿ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿರ್ತಾರೆ. ನಮ್ಮ ಪಾರ್ಟಿಯಲ್ಲಿ ತುಳಿಯುವ ಕೆಲಸ ಅಂತ ನಡೆಯೋದಿಲ್ಲ, ಬೆಳೆಸುವ ಕೆಲಸ ಕಾರ್ಯಗಳಾಗ್ತದೆ. ನಾನು ಇರೋ ತನಕ ಖಂಡಿತ ಕಾಂಗ್ರೆಸ್ಗೆ ನೆಮ್ಮದಿ ಕೊಡೋದಿಲ್ಲ ಅಂತೇಳಿ ಸಂಸದ ಅನಂತಕುಮಾರ್ ಹೆಗಡೆ ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕರು ಯಾರಿಗೆ ಕೇಳಿದ್ರೂ ಕೂಡ ಕರಿಮಣಿ ಮಾಲೀಕ ನಾನಲ್ಲ ಅಂತಿದ್ದಾರೆ. ಅಜಗಜಾಂತರ ಆನೆಗೂ ಕುರಿಗೂ ಇರುವಂತಹ ವ್ಯತ್ಯಾಸವಿದೆ. ಸ್ವಲ್ಪ ಬುದ್ಧಿ ಇದ್ದವರಿಗೂ ಗೊತ್ತಾಗುತ್ತೆ, ಆನೆಯೇ ಕುರಿ ಕುರಿಯೇ. ಇದನ್ನ ಇಟ್ಕೊಂಡು ನಾಳೆ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡಬಹುದು. ದೇಶವನ್ನ ಲೂಟಿ ಮಾಡುವ ಕಾಂಗ್ರೆಸ್ ಮಹಿಳಾ ವಿರೋಧಿ ಕಾಂಗ್ರೆಸ್ ಆಗಿದೆ. ದೇಶದಲ್ಲಿ ಕಾಂಗ್ರೆಸ್ ಮಾಡಿರುವಂತಹ ಅವಾಂತರಗಳನ್ನು ನೋಡಿದ್ರೆ ಯಾರಿಗೂ ನಿದ್ದೆ ಬರಲ್ಲ. ವೈಯಕ್ತಿಕ ಬದುಕಿರಲಿ, ರಾಜಕೀಯವಿರಲಿ, ನೀತಿ ನಿಯತ್ತು ಇರಲೇಬೇಕು. ಇಲ್ಲವಾದಲ್ಲಿ ವ್ಯಕ್ತಿತ್ವ ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ. ದೇಶದ ನೀತಿ ನಿಯತ್ತನ್ನ ಕುಲುಗೆಡಿಸಿದ್ದೇ ಕಾಂಗ್ರೆಸ್. ಅವರಿಗೆ ನೀತಿ ಇಲ್ಲ, ನಿಯತ್ತಂತೂ ಮೊದಲೇ ಇಲ್ಲ ಅಂತೇಳಿ ವಾಗ್ದಾಳಿ ನಡೆಸಿದ್ರು.
ನಿಜಕ್ಕೂ ಸಿದ್ದರಾಮಯ್ಯನವರಿಗೆ ದಮ್ಮಿದ್ರೆ ಕರ್ನಾಟಕದ ಆರ್ಥಿಕತೆಯ ಬಗ್ಗೆ ಶ್ವೇತಪತ್ರವನ್ನು ಹೊರಡಿಸಲಿ ಅಂತೇಳಿ ಸವಾಲನ್ನ ಎಸೆದ್ರು. ಮಾಜಿ ಸಚಿವ ಡಾಕ್ಟರ್ ಸುಧಾಕರ್ಗೆ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಸವಾಲ್ ಹಾಕಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ನಿನ್ನೆ ಸುಧಾಕರ್ ಪರೋಕ್ಷ ವಾಗ್ದಾಳಿ ನಡೆಸಿದ್ರು. ಈ ವಾಗ್ದಾಳಿಗೆ ಪ್ರದೀಪ್ ಈಶ್ವರ್ ತಿರುಗೇಟನ್ನು ಕೊಟ್ಟಿದ್ದು, ತಾಕತ್ತಿದ್ರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಲೀಡ್ ತಗೊಳ್ಳಿ, ನನ್ನ ಇಮೇಜಾ ನಿಮ್ಮ ಇಮೇಜಾ, ನಿಮ್ಮ ಕೆಲಸನ ನನ್ನ ಕೆಲಸನ ನೋಡಿ ಬಿಡೋಣ ಅಂತ ಹೇಳಿದ್ದಾರೆ. ಸುಧಾಕರ್ ಅವರೇ, ಭವಿಷ್ಯವನ್ನ ಹಾಳು ಮಾಡ್ಕೊಂಡ್ಬೇಡಿ, ಬಿಜೆಪಿಯಲ್ಲಿಯೇ ಇರಿ, ಮುಂದೆ ಬೇರೆ ಕ್ಷೇತ್ರದಲ್ಲಾದ್ರೂ MLA ಆಗ್ತೀರಾ. ಕಾಂಗ್ರೆಸ್ಗೆ ಬಂದ್ರೆ ನಮ್ಮ ಅಪ್ಪನಾಣೆ ಹೀನಾಯವಾಗಿ ನೋಡ್ತಾರೆ, ಸೋಲೋದ್ ಗ್ಯಾರಂಟಿ. ನಾವು ಚಿಕ್ಕ ಮಕ್ಕಳೇ ಆದರೂ ಕೂಡ ಊಟಕ್ಕುಂಟು ಆಟಕ್ಕಿಲ್ಲ, ಆದರೆ ನೀವು ಎರಡಕ್ಕೂ ಇಲ್ಲ ಅಂಥೇಳಿ ಲೇವಡಿ ಆಡಿದ್ದಾರೆ. ಅಲ್ಲದೆ ಸಂಸದ ಹೆಗಡೆ ವಿರುದ್ಧವೂ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಸಂವಿಧಾನವನ್ನ ಬದಲಾವಣೆ ಮಾಡಲಿಕ್ಕೆ ಅನಂತಕುಮಾರ್ ಹೆಗಡೆ ಅವರ ಅಪ್ಪ, ನಿಮ್ಮ ತಾತ, ಅವರಪ್ಪನ ಕೈಲೂ ಕೂಡ ಆಗಲ್ಲ ಅಂತ ಹೇಳಿದ್ದಾರೆ. ನಾನು ಮತ್ತೆ ಸುಧಾಕರ್ಗೆ ಸವಾಲ್ ಹಾಕ್ತೀನಿ, ನಿಮಗೆ ತಾಕತ್ತೇ ಇದ್ರೆ ಚಿಕ್ಕಬಳ್ಳಾಪುರದಲ್ಲಿ ಲೀಡ್ ತಗೊಳ್ಳಿ. ಕಾಂಗ್ರೆಸ್ ಅಲ್ಲಿ ಬಂದು ನಾರ್ತ್ಗೆ ನಿಲ್ಲಬೇಕು ಅಂತಿದ್ದಾರೆ. ಭವಿಷ್ಯ ಹಾಳು ಮಾಡ್ಕೊಂತೀರಾ ಸುಧಾಕರ್, ಟೆಪ್ಪಿಗೆ ಬಿಜೆಪಿಯಲ್ಲಿರಿ. ಚಿಕ್ಕ ಮಕ್ಕಳಾದರೂ ಊಟಕ್ಕುಂಟು ಆಟಕ್ಕಿಲ್ಲ, ನೀವೆರಡಕ್ಕೂ ಇಲ್ಲ, ಬರೆದಿಟ್ಕೊಳ್ಳಿ. ಅನಂತಕುಮಾರ್ ಹೆಗಡೆ ಅವರೇ, ಸಂವಿಧಾನನ ಬದಲಿಸ್ತೀವಿ ಅಂತ ಹೇಳಿದ್ದೀರಾ. ನಿಮ್ಮ ಅಪ್ಪ ಕೈಯಲ್ಲಿ, ನಿಮ್ಮ ತಾತ ಕೈಯಲ್ಲಿ, ಅವ್ರ ಅಪ್ಪನ ಕೈಯಲ್ಲೂ ಅದಾಗಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನನ ನೀವ್ಯಾರೂ ಮುಟ್ಟಕ್ಕೂ ಆಗಲ್ಲ. ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಲೋಕಸಭೆಗೆ ಸ್ಪರ್ಧೆ ಮಾಡುವ ವಿಚಾರಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಯೂಟರ್ನ್ ಹೊಡೆದಿದ್ದಾರೆ. ಮಗಳನ್ನ ಸ್ಪರ್ಧೆಗೆ ಇಳಿಸಲ್ಲ ಅಂತಿದ್ದ ಸಚಿವ ಈಗ ಕಾದು ನೋಡುವ ತಂತ್ರದ ಮೊರೆ ಹೋಗಿದ್ದಾರೆ. ಹಾಲುಮತ ಸಮಾಜಕ್ಕೆ ಚಿಕ್ಕೋಡಿ ಟಿಕೆಟ್ ಕೊಡಬೇಕು ಅಂತ ಹೇಳಿದ್ದೇವೆ, ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡಲಿದೆ ಅಂತ ಹೇಳಿದ್ರು. ಇನ್ನು ಟಿಕೆಟ್ ಹೋಲ್ಡ್ ಬಗ್ಗೆ ಮಾಜಿ ಸಂಸದ ಚಂದ್ರಪ್ಪ ಮಾತನಾಡಿ, ಈ ಬಗ್ಗೆ ವರಿಷ್ಠರು ಕೇಳಲಿಲ್ಲ, ತಾಂತ್ರಿಕವಾಗಿ ತಡೆ ಹಿಡಿದಿರಬಹುದು ಅಂತ ಹೇಳಿದ್ದಾರೆ. ಚಾಮರಾಜನಗರ, ಕೋಲಾರದಿಂದ ಸಿದ್ದರಾಮಯ್ಯ ಸಂಪುಟದ ಇಬ್ಬರು ಸಚಿವರು ಸ್ಪರ್ಧಿಸುವುದು ಬಹುತೇಕ ಖಚಿತವಾಗಿದೆ. ಸಚಿವರಾದ ಮಹದೇವಪ್ಪ, KH ಮುನಿಯಪ್ಪ ಸ್ಪರ್ಧೆಗೆ ವರಿಷ್ಠರ ಒಲವಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬೆಂಗಳೂರು ಉತ್ತರಕ್ಕೆ ಸ್ಟಾರ್ ಅಭ್ಯರ್ಥಿಯಾಗಿ ಪ್ರಿಯಾಕೃಷ್ಣ ಅವರನ್ನ ಕಣಕ್ಕಿಳಿಸಲು ರಾಜ್ಯ ಚುನಾವಣಾ ಸಮಿತಿ ಶಿಫಾರಸು ಮಾಡಿದೆ. ಆದರೆ ಪುತ್ರನ ಸ್ಪರ್ಧೆಗೆ ತಂದೆ ಕೃಷ್ಣಪ್ಪ ನಿರಾಕರಿಸಿದ್ದಾರೆ. ಇನ್ನು 14-15ಕ್ಕೆ ದೆಹಲಿಗೆ ಹೋಗಿ ನಾನು CM ಟಿಕೆಟ್ ಫೈನಲ್ ಮಾಡ್ತೇವೆ ಅಂತ ಹೇಳಿ DCM DK ಶಿವಕುಮಾರ್ ಹೇಳಿದ್ದಾರೆ. ಇನ್ನು ಬೆಳಗಾವಿಯಲ್ಲಿ ಮಾತನಾಡಿದ ನಟ ಶಿವರಾಜ್ ಕುಮಾರ್, ಈ ಬಾರಿ ಪತ್ನಿ ಪರ ಪೂರ್ತಿಯಾಗಿ ಚುನಾವಣೆಯಲ್ಲಿ ತೊಡಗಿಸಿಕೊಳ್ತೀನಿ, ಸಂಸದರಾಗಬೇಕು ಅಂತೇಳಿ ಚುನಾವಣೆಗೆ ಬಂದಿರೋದು ಅಂತ ಹೇಳಿದ್ದಾರೆ. ಇನ್ನು ಮಾಜಿ ಸಂಸದ ಜಯಪ್ರಕಾಶ್ ಹೆಗಡೆ ಕಾಂಗ್ರೆಸ್ ಸೇರಿದ್ದು, ಉಡುಪಿ ಚಿಕ್ಕಮಗಳೂರು ಕಾಂಗ್ರೆಸ್ ಅಭ್ಯರ್ಥಿ ಆಗೋದು ಬಹುತೇಕ ಫಿಕ್ಸ್ ಆಗಿದೆ. ಅದು ಕೂಡ ಚರ್ಚೆಯಲ್ಲಿದೆ, ಆದ್ರೆ ಇನ್ನೂ ಅಂತಿಮ ಆಗಿಲ್ಲ, ಇನ್ನೂ ನಡೀತಾ ಇದೆ. ಇನ್ನೂ ಟೈಮ್ ಇದೆ, ಇನ್ನೂ ಎಲೆಕ್ಷನ್ ಕೂಡ ಡಿಕ್ಲೇರ್ ಆಗಿಲ್ಲ. ಸೊ ಎಲ್ಲ ಅಳದು ತೂಗಿ ಚರ್ಚೆ ಮಾಡಿ ಗೋಷ್ಠಿ ಮಾಡ್ತಾರೆ. ಎಲ್ಲ ಸ್ಕ್ರೀನಿಂಗ್ ಕಮಿಟಿ ಆಗಿದೆ, ಹೆಚ್ಚು ಕಮ್ಮಿ ಎಲ್ಲ ಚರ್ಚೆ ಮಾಡಿದೀವಿ. ಸೊ 14-15 ಯಾವ ಕರೀತಾರೆ, ನಾನು ಚೀಫ್ ಮಿನಿಸ್ಟರ್ ಇಬ್ರು ಆ ಸಭೆಗೆ ಹೋಗ್ತೀವಿ, ಹೋಗಿ ಫೈನಲ್ ಮಾಡ್ಕೊಂಡು ಬರ್ತೀವಿ. ಸಿದ್ಧತೆ ನಡೀತಾ ಇದೆ. ನೋಡೋಣ, ನೆಕ್ಸ್ಟ್ ಯಾವಾಗ ಕ್ಯಾನ್ವಾಸ್ಗೆ ಹೋಗ್ಬೇಕು ಹೋಗ್ತೀವಿ. ಆಗ್ಬೇಕು ಅಂತಾನೆ ಬಂದಿರೋದು.